ಬರೀ ಏನು ಅಂದರೆ ಕೆಲ ಸಿಬ್ಬಂದಿಗಳನ್ನು ಮಾತ್ರ ಬದಲಾಯಿಸುವಂಥದ್ದಲ್ಲ, ಇಡೀ ಶಿಕ್ಷಣ ವ್ಯವಸ್ಥೆ ಅಂದರೆ ಈ ಪರೀಕ್ಷಾ ವ್ಯವಸ್ಥೆಯನ್ನೇ ಬದಲಾಯಿಸಬೇಕು ಅಂತಾರೆ ಅಖಿಲೇಶ್ ಯಾದವ್. ಕೇಂದ್ರದ ವಿರುದ್ಧ ಅಖಿಲೇಶ್ ಯಾದವ್ ವಾಗ್ದಾಳಿ ಕೂಡ ನಡೆಸಿದ್ದಾರೆ. ಈ ವಜಾ ಇದೆಯಲ್ಲ ಅದು ಕಣ್ಣೊರೆಸುವಂಥ ತಂತ್ರ ಅಂತಾರೆ ಅಖಿಲೇಶ್. ಹೀಗಾಗಿ NTA ಸಂಸ್ಥೆಯ ಅದರ ಸಂಪೂರ್ಣವಾಗಿ ಆ ವ್ಯವಸ್ಥೆಯನ್ನೇ ಬದಲಾಯಿಸಬೇಕು. ಎಲ್ಲರೂ ಕೂಡ ಈಗ ಆ್ಯಕ್ಟಿವ್ ಆಗಿದ್ದಾರೆ. ವಿಪಕ್ಷಗಳ ನಾಯಕರುಗಳು ಆ್ಯಕ್ಟಿವ್ ಆಗಿದ್ದಾರೆ. ಒಬ್ಬರದಾದ ಮೇಲೆ ಒಬ್ರದ್ದು ಸ್ಟೇಟ್ಮೆಂಟ್ ಬರ್ತಾ ಇದೆ, ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್. ಆಗಲೇ ರಾಹುಲ್ ಗಾಂಧಿ ತೋರಿಸಿದ್ವಿ, ಈಗ ಅಖಿಲೇಶ್ ಯಾದವ್ ಅವರ ಪೋಸ್ಟನ್ನು ತೋರಿಸ್ತಾ ಇದ್ವಿ.